ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ವತಿಯಿಂದ ಹಾಸನದಲ್ಲಿಂದು ಹೃದಯಕ್ಕೆ ಹೆಜ್ಜೆ ಹಾಕೋಣ, ಆರೋಗ್ಯವನ್ನು ಗೆಲ್ಲೋಣ ವಾಕಥಾನ್ ನಡೆಯಿತು. ಈ ವೇಳೆ ವಿದ್ಯಾರ್ಥಿಗಳು, ವೈದ್ಯರು, ಸಾರ್ವಜನಿಕರು ಹೃದಯದ ಆರೋಗ್ಯ ಬಗ್ಗೆ ಜಾಗೃತಿ ಮೂಡಿಸುವ ಭಿತ್ತಿಪತ್ರ ಹಿಡಿದು ಜಾಥಾದಲ್ಲಿ ಪಾಲ್ಗೊಂಡಿದ್ದರು. ಬಳಿಕ ಜಿಲ್ಲಾಧಿಕಾರಿ ಲತಾ ಕುಮಾರಿ ಹೃದಯ ಸಂಬಂಧಿ ರೋಗಗಳ ಬಗ್ಗೆ ಜನರಲ್ಲಿ ಇತ್ತೀಚೆಗೆ ಗೊಂದಲ, ಆತಂಕ ಮೂಡುತ್ತಿದೆ. ಈ ನಿಟ್ಟಿನಲ್ಲಿ ವಾಕಥಾನ್ ಆಯೋಜಿಸಲಾಗಿದ್ದು, ಈ ಮೂಲಕ ಜನರಲ್ಲಿ ವಿಶ್ವಾಸಾರ್ಹತೆ ಮೂಡಿಸುವುದು ತಮ್ಮ ಉದ್ದೇಶವಾಗಿತ್ತು ಎಂದು ಹೇಳಿದರು. ಕಾಲೇಜು ವಿದ್ಯಾರ್ಥಿಗಳು ಸೇರಿದಂತೆ ನಾಗರಿಕರಲ್ಲಿ ಹೃದಯ ಆರೋಗ್ಯ ರಕ್ಷಣೆ ಕುರಿತು ಅರಿವು ಮೂಡಿಸಲಾಯಿತು. ಜೊತೆಯಲ್ಲಿ ಯುವ ಜನರಲ್ಲಿ ಉತ್ತಮ ಜೀವನಾಭ್ಯಾಸಗಳ ಕುರಿತು ಜಾಗೃತಿ ಮೂಡಿಸಲಾಯಿತು ಎಂದು ಹೇಳಿದರು. ಒತ್ತನ್ನು ಕೊಡಬೇಕು ಅಂತ ಸಹ ಅವರು ನಿರ್ದೇಶನ ನೀಡಿದ್ರು. ಆದ ರೀತಿಯಿಂದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಅದೆಲ್ಲಾ ಸಮಸ್ತ ಅಧಿಕಾರಿಗಳೊಂದಿಗೆ ಇವತ್ತು ಒಂದು ವಾಕಥಾನ್, ಹಾಸನ ವಾಕಥಾನ್ ಅಂತ ನಾವು ಮಾಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಇವತ್ತು ಚಾಲನೆ ಕೊಡ್ತಾ ಇದ್ದೇವೆ. ದೂರದರ್ಶನದೊಂದಿಗೆ ವಿದ್ಯಾರ್ಥಿನಿ ಸಂಗೀತ, ಹಾಸನ ಜಿಲ್ಲೆಯಲ್ಲಿ ಇತ್ತೀಚೆಗೆ ಹೃದಯಾಘಾತ ಪ್ರಕರಣಗಳು ಹೆಚ್ಚುತ್ತಿರುವ ಬಗ್ಗೆ ಅರಿವು ಮೂಡಿಸಲು ವಾಕಥಾನ್ ಆಯೋಜಿಸಲಾಗಿತ್ತು ಎಂದರು. ಯಾಕಂದ್ರೆ ಹೃದಯ ಚೆನ್ನಾಗಿ ಇಟ್ಕೋಬೇಕು ಅಂತ ಎಲ್ಲರೂ ಇವಾಗ ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ತಿದಾರಲ್ಲ, ಅದಕ್ಕೋಸ್ಕರ ಇದು ಪ್ಯಾರಾಮೆಡಿಕಲ್ ಇಡೀ ಆಲ್ ರೌಂಡ್ ಹಾಸನಿಂದಲೇ ಎಲ್ಲರೂ ಬಂದು ವಾಕಥಾನ್ ಮಾಡ್ತಿದೀವಿ. ಎಲ್ಲರೂ ಹೃದಯ ಚೆನ್ನಾಗಿ ಇಟ್ಕೋಬೇಕು, ದುಶ್ಚಟಗಳನ್ನು ಬಿಡಬೇಕು. ಮತ್ತೋರ್ವ ವಿದ್ಯಾರ್ಥಿನಿ ಶಕುಂತಲಾ ಹೃದಯ ಸಂಬಂಧಿ ಕಾಯಿಲೆಗಳು ಹಾಗೂ ಅವುಗಳಿಂದ ನಮ್ಮನ್ನು ನಾವು ರಕ್ಷಿಸಿಕೊಳ್ಳುವ ವಿಧಾನದ ಕುರಿತು ನೀಡಿದ ಮಾಹಿತಿ ಉಪಯುಕ್ತವಾಗಿತ್ತು ಎಂದರು. ಇವತ್ತು ನಾವು ಬೆಳಗ್ಗೆ 6 ಗಂಟೆಯಿಂದ ವಾತ ಮಾಡ್ತಿದೀವಿ. ಯಾಕಂದ್ರೆ ಎಲ್ರು ಹೃದಯನ ಚೆನ್ನಾಗಿ ಇಟ್ಕೋಬೇಕು, ಕೆಟ್ಟ ಚಟಗಳನ್ನ ಯಾರು ಮಾಡಬೇಡಿ, ಆಚೆ ಫುಡ್ಸ್ ನ ಯಾರು ಜಾಸ್ತಿ ತಿನ್ಬೇಡಿ, ನಿಮ್ಮ ಹೃದಯವನ್ನ ನೀವೇ ಗಮನದಿಂದ ಇಟ್ಕೊಂಡು ಚೆನ್ನಾಗಿ ನೋಡ್ಕೋಬೇಕು. ಇನ್ನೋರ್ವ ವಿದ್ಯಾರ್ಥಿನಿ ತಬಸುಮ್ ವ್ಯಾಯಾಮ ಹಾಗೂ ಉತ್ತಮ ಆಹಾರ ಸೇವನೆಯ ಮೂಲಕ ಆರೋಗ್ಯ ರಕ್ಷಣೆ ಸೇರಿದಂತೆ ಮತ್ತಿತರ ವಿಚಾರಗಳ ಕುರಿತ ಮಾಹಿತಿಯಿಂದ ಅನುಕೂಲವಾಗಿದೆ ಎಂದರು. ಮಾಡಿದ್ರೆ ರಕ್ತ ಚಲನೆಯನ್ನು ಚೆನ್ನಾಗುತ್ತೆ, ಮತ್ತೆ ಔಟ್ಸೈಡ್ ಫುಡ್ ಅನ್ನು ಬಿಡಿ, ಜಾಸ್ತಿ ತಿನ್ನೋದು, ಮನೇಲಿ ಮಾಡೋ ಫುಡ್ ಅನ್ನು ತಿನ್ನಿ, ಮತ್ತೆ ಸ್ಮೋಕಿಂಗ್, ಆಲ್ಕೋಹಾಲ್ ಎಲ್ಲ ಬಿಡಿ. ವಿದ್ಯಾರ್ಥಿನಿ ಸುಚಿತ್ರ ಹಾಸನದಲ್ಲಿ ಇತ್ತೀಚೆಗೆ ಹೃದಯಾಘಾತ ಪ್ರಕರಣಗಳು ಹೆಚ್ಚುತ್ತಿರುವ ಬಗ್ಗೆ ಅರಿವು ಮೂಡಿಸಲು ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಎಂದರು. ಯಾಕಂತಂದ್ರೆ ನಾವು ಜಾಸ್ತಿ ಓಡಾಡಲ್ಲ, ಕೂತಿದ ಹತ್ರನೇ ಕೂತೀವಿ, ಅದರಿಂದ ಕೊಲೆಸ್ಟ್ರಾಲ್ ಎಲ್ಲ ಹೆಚ್ಚಾಗ್ತಿದೆ. ಆದಷ್ಟು ಎಲ್ಲರಿಗೂ ಹೇಳೋದು ಅಂತಂದ್ರೆ ವ್ಯಾಯಾಮ ಮಾಡಿ, ಮೆಡಿಟೇಷನ್ ಮಾಡಿ, ಇದರಿಂದ ನಮಗೆ ಹಾರ್ಟಿಗೆ ತುಂಬಾ ಅನುಕೂಲ ಆಗುತ್ತೆ.